ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಕೈಯಲ್ಲಿ ಈ ರೇಖೆ ಇದ್ರೆ ನೀವು ಕೋಟ್ಯಾಧೀಶರಾಗ್ತೀರಿ ಅನ್ನೋ ರಹಸ್ಯವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ನಮ್ಮ ಅಂಗೈ ರೇಖೆಗಳು ನಮ್ಮ ಭವಿಷ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತೆ ಅನ್ನೋದು ನಿಮಗೆ ಗೊತ್ತಾ? ಅನೇಕ ಜನರಿಗೆ ಇದನ್ನ ನಂಬೋದಕ್ಕೆ ಕಷ್ಟವಾದ್ರೂ ನಮ್ಮ ಕೈಯಲ್ಲಿರುವ ರೇಖೆಗಳು ನಿಜವಾಗಿಯೂ ನಮ್ಮ ಜೀವನದಲ್ಲಿ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಸಂಪತ್ತು, ಆರೋಗ್ಯ, ವೈವಾಹಿಕ ಸ್ಥಿತಿ, ಕೆಲಸ ಅಷ್ಟೇ ಯಾಕೆ, ನೀವು ಹೊಂದುವ ಮಕ್ಕಳ ಸಂಖ್ಯೆಯೂ ಕೂಡ ಅಂಗೈ ರೇಖೆಯ ಮೂಲಕ ತಿಳ್ಕೊಳ್ಬಹುದು. ಈ ರೀತಿ ಆಗಿಯೇ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಾಗದೇ ಇದ್ರೂ ಮುನ್ಸೂಚನೆಯಂತೂ ನೀಡಬಹುದು. ನಿಮ್ಮ ಕೈಯಲ್ಲಿರುವ ಕೆಲವೊಂದು ರೇಖೆಗಳು ಸಮೃದ್ಧಿ ಮತ್ತು ಸಂಪತ್ತನ್ನ ಸೂಚಿಸುತ್ತೆ. ನಿಮ್ಮ ಮನೋಕಾಮನೆಗಳನ್ನ ಈಡೇರಿಸುವ ಬಗ್ಗೆ ಮಾಹಿತಿ ನೀಡುತ್ತೆ. ನಿಮಗೂ ನಿಮ್ಮ ಕೈರೇಖೆಗಳು ಏನನ್ನ ಸೂಚಿಸುತ್ತವೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಅಂಗೈಯಲ್ಲಿ ಹೃದಯ ರೇಖೆ ಮತ್ತು ಮಸ್ತಿಷ್ಕ ರೇಖೆ ನಡುವೆ ಕ್ರಾಸ್ ಚಿಹ್ನೆ ಇದ್ರೆ ನಿಮ್ಮ ಮನೋಕಾಮನೆಗಳು ಒಂದಲ್ಲ ಒಂದು ದಿನ ಸಂಪೂರ್ಣವಾಗಿ ಈಡೇರುತ್ತೆ ಅನ್ನೋದನ್ನ ಈ ಚಿಹ್ನೆ ಸೂಚಿಸುತ್ತೆ. ಅದು ಒಂದೆರಡು ಆಸೆಗಳಲ್ಲ, ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸಗಳು, ನಿಮ್ಮ ಎಲ್ಲಾ ಆಸೆಗಳು ಸಂಪೂರ್ಣವಾಗಿ ಈಡೇರುವಂತೆ ಆ ದೇವರು ನೋಡ್ಕೊಳ್ತಾರೆ. ಅಷ್ಟೇ ಅಲ್ಲ, ನೀವು ಕಂಡಂತಹ ಕನಸು ಕೇವಲ ಕನಸಾಗಿ ಉಳಿಯೋದಿಲ್ಲ, ಅದು ನನಸಾಗುವ ಮೂಲಕ ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತೀರಿ ಅನ್ನೋದನ್ನ ಈ ಹಸ್ತರೇಖೆ ಸೂಚಿಸುತ್ತೆ. ನಿಮ್ಮ ಅಂಗೈಯಲ್ಲಿ ಮಸ್ತಿಷ್ಕ ರೇಖೆ ಮತ್ತು ಚಂದ್ರ ಪರ್ವತದ ನಡುವೆ ಎಂ ಆಕಾರ ಇದ್ರೆ ಇದು ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರುತ್ತೆ ಅಂತ ತೋರಿಸೋ ಚಿಹ್ನೆಯಾಗಿದೆ. ಅಷ್ಟೇ ಅಲ್ಲ, ಕೈಯಲ್ಲಿ ಈ ರೇಖೆ ಇರೋದು ತುಂಬಾನೇ ಮಂಗಳಕರವಾಗಿದೆ. ನಿಮ್ಮ ಕೈಯಲ್ಲಿ ಎಂ ರೇಖೆ ಇದ್ರೆ ನೀವು ತುಂಬಾನೇ ಭಾವುಕ ವ್ಯಕ್ತಿ, ಜೊತೆಗೆ ನೀವು ಕೈಗೊಂಡ ಎಲ್ಲಾ ಕೆಲಸದಲ್ಲಿ ಯಶಸ್ವಿಯಾಗ್ತೀರಿ ಅನ್ನೋದನ್ನ ಇದು ಸೂಚಿಸುತ್ತೆ. ಅಷ್ಟೇ ಅಲ್ಲ, ಎಂ ರೇಖೆಯುಳ್ಳ ವ್ಯಕ್ತಿ ಎಂದಿಗೂ ಸುಳ್ಳು ಹೇಳೋದಿಲ್ಲ. ಯಾವುದೇ ಕೆಲಸವನ್ನಾದ್ರೂ ಸರಿ ಈ ವ್ಯಕ್ತಿಗಳು ಕಷ್ಟಪಟ್ಟು ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಇನ್ನು ನಿಮ್ಮ ಕೈಯಲ್ಲಿ ಎಂ ರೇಖೆ ಇದ್ರೆ ಅಥವಾ ಇನ್ನೊಬ್ಬ ವ್ಯಕ್ತಿಯ ಕೈಯಲ್ಲಿ ಎಂ ರೇಖೆ ಇದ್ರೆ ಆತನನ್ನ ಸಂಪೂರ್ಣವಾಗಿ ನಂಬಬಹುದು. ಯಾಕೆಂದ್ರೆ ಎಂ ರೇಖೆಯುಳ್ಳ ವ್ಯಕ್ತಿಯಲ್ಲಿ ಯಾವುದೇ ಮೋಸದ ಮನೋಭಾವನೆ ಇರೋದಿಲ್ಲ. ಎಂ ರೇಖೆ ಇರುವ ವ್ಯಕ್ತಿಯು ಸಂತೋಷ, ಹಣ, ಶಾಂತಿ ಎಲ್ಲವನ್ನೂ ಪಡ್ಕೊಂಡು ಉತ್ತಮ ರೀತಿಯಲ್ಲಿ ಜೀವನ ಸಾಗಿಸ್ತಾರೆ. ಜೊತೆಗೆ ಇವರಿಗೆ ಜೀವನದಲ್ಲಿ ಹಣ, ಸಂಪತ್ತು, ಗೌರವ ಎಲ್ಲವೂ ಸಿಗ್ತಾನೆ ಹೋಗುತ್ತೆ. ಇದರಿಂದಾಗಿ ಇವರು ಯಶಸ್ವಿ ಜೀವನವನ್ನ ನಡೆಸ್ತಾರೆ. ಇದಿಷ್ಟೇ ಅಲ್ಲ, ನಿಮ್ಮ ಕೈಯ ಹಿಂದಿನ ಭಾಗದಲ್ಲಿ ತ್ರಿಶೂಲದ ಚಿಹ್ನೆ ಇದ್ರೆ ಆವಾಗ್ಲೂ ಕೂಡ ನಿಮ್ಮ ಮನೋಕಾಮನೆಗಳು ಅಥವಾ ನಿಮ್ಮ ಆಸೆಗಳು, ಕನಸುಗಳು ಆದಷ್ಟು ಬೇಗನೆ ಈಡೇರುತ್ತವೆ ಅನ್ನೋದನ್ನ ಇದು ಸೂಚಿಸುತ್ತೆ. ಹಾಗಿದ್ರೆ ನಿಮ್ಮ ಕೈಯಲ್ಲಿ ತ್ರಿಶೂಲ ರೇಖೆ ಇದ್ರೆ ಸುಮ್ಮನೆ ಕೋರ್ಬೇಡಿ, ಬದಲಾಗಿ ನೀವು ಕನಸು ಕಂಡಿದ್ದನ್ನ ನನಸಾಗಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಕಷ್ಟಪಟ್ರೆ ಖಂಡಿತ ಅದು ಸಿಕ್ಕೇ ಸಿಗುತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ 11ನೇ ಮನೆಯಲ್ಲಿ ಯಾವುದೇ ಒಳ್ಳೆಯ ಗ್ರಹ ಇದ್ರೆ ಆವಾಗ್ಲೂ ಕೂಡ ನಿಮ್ಮ ಪ್ರತಿಯೊಂದು ಆಸೆಗಳು ಕೂಡ ಈಡೇರುತ್ತವೆ. ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ಒಂದೊಂದಾಗಿ ನನಸಾಗ್ತಾ ಸಾಗುತ್ತೆ. ಇದರಿಂದ ನೀವು ಜೀವನದಲ್ಲಿ ಯಾವುದಕ್ಕೂ ದುಃಖಿಸಬೇಕಾದ ಅಗತ್ಯ ಇರೋದಿಲ್ಲ. ಅದೇ ರೀತಿ ಒಂದು ವೇಳೆ 11ನೇ ಮನೆಯಲ್ಲಿರುವ ಗ್ರಹ ಅಥವಾ ಅಧಿಪತಿ ಬೇರೆ ಮನೆಗೆ ಕಾಲಿಟ್ರೆ ಆವಾಗ ಗಾಡಿ, ಮನೆ, ಬಂಗಲೆ, ಆಸ್ತಿ ಎಲ್ಲವನ್ನೂ ಖರೀದಿಸುವ ಅನುಕೂಲದ ಸ್ಥಿತಿಯು ನಿಮ್ಮದಾಗುತ್ತೆ. 11ನೇ ಮನೆಯ ಅಧಿಪತಿ 9ನೇ ಮನೆಯಲ್ಲಿ ಹೋಗಿ ಕುಳಿತರೆ ಆವಾಗ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತ ಅರ್ಥ. ಇನ್ನು 11ನೇ ಮನೆ ಅಧಿಪತಿ 7ನೇ ಮನೆಗೆ ಹೋದ್ರೆ ಆವಾಗ ನೀವು ಮದುವೆಯಾದ ನಂತರ ನಿಮ್ಮ ಪ್ರತಿಯೊಂದು ಆಸೆಗಳು ಈಡೇರುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಮದುವೆ ಬಳಿಕ ನಿಮ್ಮ ಜೀವನ ಸಂಗಾತಿ ನಿಮ್ಮ ಆಸೆಗಳನ್ನು ಪೂರೈಸುವ ಸಾಧ್ಯತೆ ಇದೆ, ಅಥವಾ ಸಂಗಾತಿಯ ಜಾತಕದ ಫಲದಿಂದಾಗಿ ನಿಮ್ಮ ಆಸೆಗಳೆಲ್ಲ ಈಡೇರುವಂಥ ಸಾಧ್ಯತೆ ಇರುತ್ತೆ.
ಇಲ್ಲಿವರೆಗೆ ಹೇಳಿರೋದೆಲ್ಲ ನಮ್ಮ ಹಸ್ತರೇಖೆಯ ಪ್ರಕಾರ ನಮ್ಮ ಮನೋಕಾಮನೆಗಳು ಯಾವ ರೀತಿಯಾಗಿ ಈಡೇರುತ್ತೆ ಅನ್ನೋದು. ಈ ಬಗ್ಗೆ ನೀವು ಸಹ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಅಲ್ವಾ? ಒಂದು ವೇಳೆ ನಿಮ್ಮ ಕೈಯಲ್ಲಿ ಈ ರೀತಿಯ ಹಸ್ತರೇಖೆಗಳು ಇಲ್ಲದೇ ಇದ್ದಾಗ ಆವಾಗ ನೀವು ಒಂದಷ್ಟು ಉಪಾಯಗಳನ್ನು ಮಾಡೋ ಮೂಲಕ ನಿಮ್ಮ ಮನೋಕಾಮನೆಗಳನ್ನ ಈಡೇರುವಂತೆ ಮಾಡಬಹುದು. ಅದಕ್ಕಾಗಿ ನೀವೇನ್ ಮಾಡಬೇಕು ಅನ್ನೋದನ್ನ ನಾವೀಗ ಹೇಳ್ತೀವಿ. ಎಲ್ಲದಕ್ಕೂ ಮೊದಲು ನೀವು ಒಂದು ಪೆನ್ನು ಹಾಗೂ ಪುಸ್ತಕನ ತಗೊಂಡು ನಾವು ಹೇಳೋ ವಿಧಾನವನ್ನ ಬರ್ಕೊಳ್ಳಿ. ಇದರಿಂದ ನೆನ್ಪಿಟ್ಕೊಳ್ಳೋದಕ್ಕೆ ನಿಮಗೂ ಸುಲಭ ಆಗುತ್ತೆ. ಈ ಉಪಾಯಗಳನ್ನ ನೀವು ಗುರುವಾರದ ದಿನ ಮಾಡಬೇಕಾಗುತ್ತೆ. ಯಾವುದೇ ಒಂದು ಗುರುವಾರದ ದಿನ ಒಂದು ಮರದ ಸಣ್ಣ ಡಬ್ಬ ತಗೊಳ್ಳಿ. ಈ ಡಬ್ಬಿಯ ಒಳಗಡೆ ಅರಿಶಿನದಿಂದ ಸ್ವಸ್ತಿಕ ಚಿಹ್ನೆಯನ್ನ ಬರೀರಿ. ನಂತರ ನಿಮ್ಮ ಮನೆಯ ದೇವಾಲಯ ಅಥವಾ ಪೂಜಾ ಗೃಹಕ್ಕೆ ತಂದು ಅಲ್ಲಿ ದೇವರ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಹಾಗೇನೆ ಮರದ ಡಬ್ಬಿಯನ್ನ ದೇವರ ಮುಂದಿಡಿ. ಈಗ ಬಿಳಿ ಹಾಳೆಯನ್ನ ತಗೊಂಡು ನಿಮ್ಮ ಮನೋಕಾಮನೆಗಳನ್ನ ಸ್ಪಷ್ಟವಾಗಿ ನೀಲಿ ಶಾಹಿಯ ಪೆನ್ನಿನಲ್ಲಿ ಹಾಳೆಯಲ್ಲಿ ಬರೀರಿ, ಅಥವಾ ಅರಿಶಿನದಿಂದ ಕೂಡ ಬರಿಬಹುದು. ಎಲ್ಲಾ ಬರೆದ ನಂತರ ಅದನ್ನ ಮಡಚಿ ನೀವೀಗಾಗಲೇ ತಂದಿರುವಂತಹ ಮರದ ಡಬ್ಬಿಯಲ್ಲಿ ಅದನ್ನ ಹಾಕಿ. ನಂತರ ಆ ಡಬ್ಬಿಯನ್ನ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಪೂಜಾ ಗೃಹದಲ್ಲಿ ಇರಿಸಿ. ನಂತರ ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಸಾಧ್ಯವಾಗದೇ ಇದ್ರೆ ಜಪಮಾಲೆ ತಗೊಂಡು ಒಂದು ಜಪಮಾಲೆ ಪೂರ್ಣಗೊಳ್ಳುವವರೆಗೂ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ ಪಠಿಸಿ. ಈ ವಿಧಾನವನ್ನ ನೀವು ನಿರಂತರವಾಗಿ 11 ಗುರುವಾರಗಳ ಕಾಲ ಮಾಡಬೇಕಾಗುತ್ತೆ. 11ನೇ ಗುರುವಾರದಂದು ಮಂತ್ರ ಪಠಿಸಿದ ಬಳಿಕ ಆ ಡಬ್ಬಿಯನ್ನ ಅರಳಿ ವೃಕ್ಷದ ಕೆಳಗೆ ತಗೊಂಡು ಹೋಗಿ ಇರಿಸಿ, ಅಥವಾ ಡಬ್ಬಿಯನ್ನ ಹರಿಯುತ್ತಿರುವ ನೀರಲ್ಲಿ ತೇಲಿಬಿಡಿ. ಇದನ್ನ ಮಾಡಿ ಕೆಲವೇ ಸಮಯದಲ್ಲಿ ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರುತ್ತವೆ. 11 ವಾರದ ನಂತರ ಅಂದ್ರೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರಿದ ನಂತರ ನಿಮ್ಮ ಮನೆ ಹತ್ರ ಇರುವಂತಹ ದೇವಾಲಯಕ್ಕೆ ಹೋಗಿ ದೇವರಿಗೆ ಪೂಜೆ ಸಲ್ಲಿಸಿ ಹಾಗೂ ನಿಮ್ಮಿಂದ ಏನು ಸಾಧ್ಯವೋ ಅದನ್ನ ದಾನ ಮಾಡಿ. ವಿವಿಧ ರೀತಿಯಲ್ಲಿ ನೀವು ದಾನ ಮಾಡಬಹುದು ಅಥವಾ ಸಹಾಯ ಮಾಡಬಹುದು. ಬಡವರಿಗೆ ಆಹಾರ ನೀಡೋದು, ನಿರ್ಗತಿಕರಿಗೆ ಬಟ್ಟೆ ಅಗತ್ಯ ವಸ್ತುಗಳನ್ನು ನೀಡೋದು, ಹಸುಗಳಿಗೆ ಚಪಾತಿ ಹಣ್ಣು ಹಂಪಲು ಆಹಾರ ನೀಡೋದು, ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕೋದು, ಇಂಥ ಕೆಲಸಗಳನ್ನ ನಿಸ್ವಾರ್ಥ ಮನೋಭಾವದಿಂದ ಮಾಡೋದ್ರಿಂದ ನಿಮ್ಮ ಪೂಜೆಗೆ ಪ್ರತಿಫಲ ಸಿಗುತ್ತೆ. ಇದರಿಂದ ನಿಮ್ಮ ಎಲ್ಲಾ ಆಸೆಗಳು ಪೂರ್ಣಗೊಳ್ಳೋದು ಖಚಿತ. ಇದನ್ನ ಮಾಡಿ ನೋಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.